ಏನೋ ಮಾತಾಡಬೇಕು ಅಂತ ಬಂದಿದ್ಯಾ? ಮಾತಾಡದೆ ಸುಮ್ಮನೆ ಹಾಗೆ ಕೂತಿದ್ಯಾ? ಅಲ್ಲ, ಅತ್ತೆಗೆ ನೀವಾದರೂ ಹೇಳಬಾರ್ದಾ? ಏನು ಅಂತ ಹೇಳಿ? ಎಲ್ಲರೂ ಇದ್ದು ನನ್ನ ಮಗ ಯಾರು ಇಲ್ಲದೆ ಇದ್ದಾಗ ಬೆಳಿಬೇಕೇನೋ. ನಾನು ಅದೆಷ್ಟು ಕನಸು ಕಟ್ಕೊಂಡು ಬಂದೆ. ನನ್ನ ಮಗ ವೆಂಕಟನಾಥನಿಂದ ವೇದ ಕಲಿಬೇಕು, ಸರಸ್ವತಿಯಿಂದ ನಡವಳಿಕೆ ಕಲಿಬೇಕು, ಜನಗಳನ್ನು ಪ್ರೀತಿಯಿಂದ ನಡೆಸ್ಕೊಳ್ಳೋದನ್ನು ಅವಳಿಂತ ಚೆನ್ನಾಗೆ ಇನ್ಯಾರು ಹೇಳ್ಕೊಡ್ತಾರೆ ನನ್ನ ಮಗನಿಗೆ? ಅತ್ತೇನೋ ಅವ್ರ ಜೊತೆನೇ ಹೋಗ್ತಾರಂತೆ. ಅವ್ರು ಇಲ್ಲದೆ ಇರೋ ಮನೆನ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮಾವನವ್ರ ಬಗ್ಗೆ ನನ್ನ ಮಗನಿಗೆ ಅವ್ರಿಗಿನ್ನ ಚೆನ್ನಾಗಿ ಇನ್ಯಾರು ಹೇಳ್ತಾರೆ ಹೇಳಿ? ನೀನು ಹೋದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಕಮಲ. ಗುರುಗಳು ಹೇಳೋವಾಗ ನಾನು ವೆಂಕಟನಾಥನ ಜೊತೆಲೇ ಇದ್ದೆ. ಇದು ನಮ್ಮ ಯಾರ ನಿರ್ಧಾರನೂ ಅಲ್ಲ, ಗುರುಗಳ ನಿರ್ಧಾರ. ಅವ್ರ ಮಾತನ್ನು ಮೀರೋ ಅಧಿಕಾರ ನಮ್ಮ ಯಾರಿಗೂ ಇಲ್ಲ. ಯಾಕಂದರೆ ಈ ಬದುಕು ಅವ್ರು ಕೊಟ್ಟಿರೋ ಭಿಕ್ಷೆ. ಅದು ಸತ್ಯ ರೀ. ಆದರೆ ಎರಡು ದೇಹ ಒಂದೇ ಜೀವ ಅನ್ನೋ ಹಾಗಿದ್ದ ಅಣ್ಣ ತಮ್ಮಂದ್ರನ್ನ ಅವರಾದರೂ ಯಾಕೆ ಬೇರೆ ಮಾಡಬೇಕಾಗಿತ್ತು? ಅದು ಅವ್ರಿಗೆ ಗೊತ್ತು. ನೀವು ಕೇಳಬೇಕಾಗಿತ್ತು. ನಾವು ಕೇಳೋಷ್ಟು ದೊಡ್ಡವರು ಅಲ್ಲ, ಅವ್ರ ಉದ್ದೇಶ ಇಲ್ಲದೆ ಏನನ್ನು ಹೇಳೋರು ಅಲ್ಲ. ಆಗ ಅವ್ರು ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಗುರುತರವಾದ ಕಾರಣ ಏನೋ ಇರಲೇಬೇಕು ಕಮಲ. ಮಾಧವ ಮಾವ ಸೀತಕ್ಕನು ಹೊರಟು ನಿಂತಿದ್ದಾರೆ. ಅವ್ರಿಗೇನು ತುರ್ತಿದೆ ಈಗ? ಅದು ಕೂಡ ಗುರುಗಳ ಆದೇಶನೇ ಕಮಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಅವ್ರು ಎಲ್ಲಿಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗೋಣ. ಅವರನ್ನ ಕಾವೇರಿ ಪಟ್ಟಣಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಹೊರತು ನಾವು ಅವ್ರ ಜೊತೆ ಹೋಗಬಾರ್ದು ಅಂತ ಹೇಳಿಲ್ವಲ್ಲ? ಸರಿ ಕಮಲ, ಆದರೆ ಈ ಮನೆ ಜಮೀನು ಜಮೀನೆಲ್ಲ ರೈತರು ನೋಡ್ಕೊಳ್ತಾರೆ. ನೀವು ವಾರಕ್ಕೊಂದ್ಸರಿ ಬಂದು ಹೋಗಿ ಮಾಡ್ಬೋದು. ಮಗನ್ಗೆ ಬಳಗನೂ ಸಿಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಇದ್ದಾಗೂ ಆಗತ್ತೆ, ಗುರುಗಳು ಮಾತನಾಡಿಸ್ದಾಗತ್ತೆ. ಹೌದು ಕಮಲ, ನಿನ್ನ ಮಾತು ಸರಿಯಾಗೇ ಇದೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಇದ್ರ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ. ಸಂಬಂಧಗಳು ಒಂದು ಮರಕ್ಕೆ ರೆಂಬೆ ಕೊಂಬೆಗಳಿದ್ದ ಹಾಗೆ. ಆದರೆ ರೆಂಬೆ ಕೊಂಬೆಗಳಿಲ್ಲದ ಕಲ್ಪವೃಕ್ಷ ಕೂಡ ಇದೆ ಅಲ್ಲವೇ? ರೆಂಬೆ ಕೊಂಬೆಗಳಿರುವ ಮರಗಳಿಗಿಂತಾನೂ ಶ್ರೇಷ್ಠವಾದ ಫಲವನ್ನೇ ಅದು ಕೊಡುತ್ತೆ. ನಾಳೆ ನಿಮ್ಮ ಮಗನೂ ಆ ಕಲ್ಪವೃಕ್ಷದ ಹಾಗೆ ಆಗಬಹುದು. ನೋಡಿ, ಇನ್ನಿದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ನಾಳೆ ವೆಂಕಟನಾಥ ಸರಸ್ವತಿ ಕಾವೇರಿ ಪಟ್ಟಣಕ್ಕೆ ಹೊರಡ್ತಾರೆ. ಹೊರಡುವಾಗ ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಗ್ನಗ್ತಾ ಕಳಿಸ್ಕೊಡಿ. ಅವ್ರದ್ದು ಹೊಸ ಸಂಸಾರ, ಆದ್ರಿಂದ ನಾನು ಅವ್ರ ಜೊತೆ ಹೋಗ್ತೀನಿ. ಅಲ್ಲೆಲ್ಲ ಹದ ಮಾಡಿ ಮತ್ತೆ ಬರ್ತೀನಿ. ನೋಡ್ ಗುರುರಾಜ, ನನಗೆ ನೀನು ವೆಂಕಟನಾಥ ಅಂತ ಭೇದ ಭಾವ ಇಲ್ಲ. ನೀವಿಬ್ರು ನನ್ನ ಎರಡು ಕಣ್ಣುಗಳು. ನೀವಿಬ್ರು ಚೆನ್ನಾಗಿರ್ಬೇಕು. ನಾನು ಸೀತಕ್ಕ ಇಬ್ರು ಮಠ ಸೇರ್ಕೋತೀವಿ. ಗುರುಗಳ ಆಜ್ಞೆ ಆಗಿದೆ. ಅಲ್ಲ ದೊಡ್ಡಪ್ಪ, ನೀವ್ಯಾಕೆ ಈಗಲೇ ಹೋಗಬೇಕು? ನಾವಿಬ್ಬರೇ ಇರ್ತೀವಿ. ನಮ್ಮ ಜೊತೆ ನೀವಾದರೂ ಇರಬಾರ್ದಾ? 2 ತಲೆಮಾರಿನಿಂದಲೂ ನಿಮ್ಗಳ ಜೊತೆಗೆ ಇದ್ದೀವಲ್ಲೋ, ನಮಗೇನ್ ಸಂಕೋಚವೇ? ನಾನು ಎತ್ತಿ ಆಡಿಸಿ ಬೆಳೆದ ಮಕ್ಕಳು ನೀವು. ನಾನೇ ಹೆತ್ತ ಮಕ್ಕಳಿದ್ದಿದ್ರು ಕೊಡಲಾರ್ದಷ್ಟು ಪ್ರೀತಿನ ನೀವುಗಳು ನನಗೆ ಕೊಟ್ಟಿದ್ದೀರ. ಈ ಜನ್ಮಕ್ಕೆ ಇಷ್ಟು ಸಾಕಪ್ಪ. ನಾವೇನು ಇವತ್ತು ಮನೆ ಬಿಡಬೇಕು ಅಂತ ನಿರ್ಧಾರ ಮಾಡಿದಲ್ಲಪ್ಪ. ತುಂಬಾ ದಿನಗಳ ಹಿಂದೆನೇ ಹೊರಟಿದ್ವಿ. ವೆಂಕಟನಾಥನ ಮದುವೆ, ಶಾಸ್ತ್ರ, ನಿನ್ನ ಮಗು ಅಂತ ಮುಂದೆ ಹಾಕ್ತಾನೇ ಬಂದ್ವಿ. ಈಗ ಕಾಲ ಪಕ್ವಾಗಿದೆ. ರಾಮಕೃಷ್ಣ ಅಂತ ದೇವ್ರ ಧ್ಯಾನ ಮಾಡಿ ಬದುಕಿಗೆ ಕೊನೆ ಹಾಡಕ್ಕೆ ಆ ಭಗವಂತನೇ ಅವಕಾಶ ಮಾಡಿಕೊಟ್ಟಿದ್ದಾನೆ. ದಯವಿಟ್ಟು ತಡಿಬೇಡ್ರಪ್ಪ. ಹೌದಪ್ಪ ಗುರುರಾಜ, ಅವ್ರ ಕೊನೆ ಆಸೆಗೆ ಅಡ್ಡಿ ಮಾಡೋದು ಬೇಡ.
ಇಷ್ಟು ದಿನ ಈ ಮನೆ ಋಣ ಇದ್ರು ಅವ್ರ ಸೇವೆ ಮಾಡಿರೋ ತೃಪ್ತಿ ನಮಗೂ ಇದೆ. ಅಷ್ಟು ಸಾಕು, ಬಿಟ್ಬಿಡು. ಅಕ್ಕ ನಿಮ್ಬಿಟ್ಟು ಹೇಗಿರೋದು? ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ನನಗೆ ಶಿಕ್ಷೆ ಕೊಡಿ. ನನ್ನ ಕೊಂದ್ಬಿಡಿ. ಅದಕ್ಕೆ ಏನ್ ಮಾಡ್ತಿದ್ಯಾ? ಬಿಡು. ರಾಧಕ್ಕ, ನೀನ್ ಯಾಕೆ ಬಂದೆ? ನಿನ್ನ ಯಾರು ಕಳಿಸಿದ್ರು? ನೀನು ಬಂದಾಗಿಂದ ಏನೇನು ಮಾಡಿದ್ಯಾ ಎಲ್ಲ ನನಗೆ ಗೊತ್ತು. ನಮ್ಮಮ್ಮ ನೀನ್ ಯಾರು, ನಿನ್ನ ಪೂರ್ವಪರ ಏನು, ಒಳ್ಳೆಯವಳ ಕೆಟ್ಟವಳ ಅಂತ ಏನೂ ಕೇಳದೆ ನೇರವಾಗಿ ಮನೆಗೆ ಯಾಕೆ ಕರ್ಕೊಂಡು ಬಂದ್ರು ಗೊತ್ತಾ? ದಿಕ್ಕಿಲ್ಲದ ಒಬ್ಬ ಹೆಣ್ಮಗಳು ಬೀದಿ ಪಾಲಾಗಬಾರ್ದು ಅನ್ನೋ ಕಾಳಜಿಯಿಂದ. ಕರ್ಕೊಂಡು ಬಂದ ಕ್ಷಣದಿಂದ ಇಲ್ಲಿವರೆಗೂ ಒಂದು ದಿನಾನೂ ನಿನ್ನನ್ನು ನಾವು ಹೊರಗ್ನವಳು ಅಂತ ನೋಡಿಲ್ಲ. ಈ ಮನೇಲಿ ಯಾರು ನಿನ್ನ ಅನುಮಾನಿಸ್ಲಿಲ್ಲ. ಯಾಕಂದ್ರೆ ಮನುಷ್ಯನನ್ನ ನಂಬಬೇಕು ಅನ್ನೋ ಸಂಸ್ಕಾರ ನಮಗಿದೆ. ಆದ್ರೆ ನೀನು ತಿನ್ನೋ ಅನ್ನದಲ್ಲಿ ವಿಷ ಬೆರೆಸೋ ಪ್ರಯತ್ನ ಮಾಡ